ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಅನಾಥಾಶ್ರಮದಲ್ಲಿ ಮಕ್ಕಳನ್ನ ದತ್ತು ಪಡಿತಾ ಇದ್ರೆ ಮಕ್ಕಳಿರುವವರಿಗೆ ಅದರ ಬೆಲೆನೇ ಗೊತ್ತಿರಲ್ಲ. ಹೌದು, ಶೌಚಾಲಯಕ್ಕೆ ಹೋಗಿ ಬರ್ತೀನಿ, ಮಗು ನೋಡ್ಕೊಳ್ಳಿ ಅಂತ ವೃದ್ಧೆಗೆ ಮಗು ಕೊಟ್ಟು ಮಹಿಳೆ ಪರಾರಿಯಾಗಿರುವ ಘಟನೆ ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಇಂದು ನಡೆದಿದೆ. ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ಕಲಿಗೌಡನಹಳ್ಳಿ ಗ್ರಾಮದ ಮಹದೇವಮ್ಮ ಎಂಬ ವೃದ್ಧೆ ಬಳಿ ಬಂದ ಮಹಿಳೆ ಒಬ್ಬಾಕೆ ತಾನು ಶೌಚಾಲಯಕ್ಕೆ ಹೋಗಿ ಬರ್ತೀನಿ, ಮಗುವನ್ನ ನೋಡಿಕೊಳ್ತಾರೆ ಅಂತ ಹೇಳಿ ಮಗುವನ್ನ ಕೊಟ್ಟು ವಾಪಸ್ ಬರದೆ ಪರಾರಿಯಾಗಿದ್ದಾಳೆ. ಮಗು ಹೆಣ್ಣು ಮಗುವಾಗಿದ್ದು ಅಂದಾಜು 10 ತಿಂಗಳಿನಿಂದ 1.5 ವರ್ಷದ ಮಗುವಾಗಿದೆ. ಗುಂಡ್ಲುಪೇಟೆ ಠಾಣೆ ಪೊಲೀಸರು ಮಗುವನ್ನ ಸಿಡಬ್ಲ್ಯೂಸಿ ಸುಪರ್ದಿಗೆ ಕೊಟ್ಟಿದ್ದು ಪರಾರಿಯಾದ ಮಹಿಳೆ ಪತ್ತೆಗೆ ಮುಂದಾಗಿದ್ದಾರೆ. ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಅನಾಥಾಶ್ರಮದಲ್ಲಿ ಮಕ್ಕಳನ್ನ ದತ್ತು ಪಡಿತಾ ಇದ್ರೆ ಮಕ್ಕಳಿರುವವರಿಗೆ ಅದರ ಬೆಲೆನೇ ಗೊತ್ತಿರಲ್ಲ. ಹೌದು, ಶೌಚಾಲಯಕ್ಕೆ ಹೋಗಿ ಬರ್ತೀನಿ, ಮಗು ನೋಡ್ಕೊಳ್ಳಿ ಅಂತ ವೃದ್ಧೆಗೆ ಮಗು ಕೊಟ್ಟು ಮಹಿಳೆ ಪರಾರಿಯಾಗಿರುವ ಘಟನೆ ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಇಂದು ನಡೆದಿದೆ. ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ಕಲಿಗೌಡನಹಳ್ಳಿ ಗ್ರಾಮದ ಮಹದೇವಮ್ಮ ಎಂಬ ವೃದ್ಧೆ ಬಳಿ ಬಂದ ಮಹಿಳೆ ಒಬ್ಬಾಕೆ ತಾನು ಶೌಚಾಲಯಕ್ಕೆ ಹೋಗಿ ಬರ್ತೀನಿ, ಮಗುವನ್ನ ನೋಡಿಕೊಳ್ತಾರೆ ಅಂತ ಹೇಳಿ ಮಗುವನ್ನ ಕೊಟ್ಟು ವಾಪಸ್ ಬರದೆ ಪರಾರಿಯಾಗಿದ್ದಾಳೆ. ಮಗು ಹೆಣ್ಣು ಮಗುವಾಗಿದ್ದು ಅಂದಾಜು 10 ತಿಂಗಳಿನಿಂದ 1.5 ವರ್ಷದ ಮಗುವಾಗಿದೆ. ಗುಂಡ್ಲುಪೇಟೆ ಠಾಣೆ ಪೊಲೀಸರು ಮಗುವನ್ನ ಸಿಡಬ್ಲ್ಯೂಸಿ ಸುಪರ್ದಿಗೆ ಕೊಟ್ಟಿದ್ದು ಪರಾರಿಯಾದ ಮಹಿಳೆ ಪತ್ತೆಗೆ ಮುಂದಾಗಿದ್ದಾರೆ.